ಓಕೆ, ಇವಾಗ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಏನೈತಿ ಅಂತಂದ್ರ y is equal to sec of tan root x ಐತಿ. ಸೊ ನಿನಗ ಡಿಫ್ರೆನ್ಸಿಯೇಷನ್ ಆಫ್ sec x ಗೊತ್ತಿರಬೇಕು, ಡಿಫ್ರೆನ್ಸಿಯೇಷನ್ ಆಫ್ tan x ಗೊತ್ತಿರಬೇಕು, ಡಿಫ್ರೆನ್ಸಿಯೇಷನ್ ಆಫ್ ರೂಟ್ x ಗೊತ್ತಿರಬೇಕು. ಡಿಫ್ರೆನ್ಸಿಯೇಷನ್ ಆಫ್ sec x ಏನೈತಿ? sec x ಇಂಟು tan x ಇಲ್ಲಿ ಐತಿ ನೋಡ್ರಿ, sec x ಇಂಟು tan x. ಆಮೇಲೆ ಡಿಫ್ರೆನ್ಸಿಯೇಷನ್ ಆಫ್ tan x sec square x ಇಲ್ಲಿ ಐತಪ್ಪ, ಇಲ್ಲಿ ಐತಿ ಡಿಫ್ರೆನ್ಷನ್ ಆಫ್ tan x sec square x. ಇಲ್ಲಿ ಥೀಟಾ ಐತಿ, ಇಲ್ಲಿ x ಐತಿ ಇಷ್ಟ. ನಮಗೆ ಡಿಫ್ರೆನ್ಷನ್ ಆಫ್ ರೂಟ್ x 1 divided by 2 root x ಈ ತರ ಕ್ವಶನ್ ಐತಿ. ಸೊ ಇದನ್ನ ಸಾಲ್ವ್ ಮಾಡೋಣ. ಸೊ ದಟ್ ಈಸ್ y ಅನ್ನೋ ಫಂಕ್ಷನ್ ಅನ್ನು ವಿತ್ ರೆಸ್ಪೆಕ್ಟ್ ಟು x ಜೊತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ dy by dx ಆಯ್ತು. ಸೊ ನಾವಾಗಲೇ ಹೇಳಿದಂಗೆ ಲೆಫ್ಟ್ ಸೈಡ್ ಇಂದ ಸಾಲ್ವ್ ಮಾಡ್ಕೊತ ಬರಬೇಕು. ಡಿಫ್ರೆನ್ಸಿಯೇಷನ್ ಆಫ್ sec x ಇಂಟು tan x ಬರೀ ನಂಗೆ ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ sec x ಇಂಟು tan x ಇಲ್ಲಿ ಏನು ಬರೀಬೇಕು? x ಅನ್ನೋ ಟರ್ಮ್ ಬರಬೇಕು. ಡಿಫ್ರೆನ್ಸ್ sec x ಇಂಟು tan x ಇಲ್ಲಿ ಯಾವ ಟರ್ಮ್ ಬರಿಬೇಕಾಗಿತ್ತು ನಾವು? ಇಲ್ಲಿ x ಅನ್ನೋ ಟರ್ಮ್ ಫಾರ್ಮುಲಾ ಒಳಗೆ x ಅನ್ನೋ ಟರ್ಮ್ ಐತಿ. ಇಲ್ಲಿ ಫಾರ್ಮುಲಾ ಒಳಗೆ ಏನೈತಿ? ಡಿಫ್ರೆನ್ಷಿಯೇಷನ್ ಆಫ್ sin ಥೀಟಾ sec ಥೀಟಾ ಇಂಟು tan ಥೀಟಾ ಐತಿ. ನಾನು ಇಲ್ಲಿ sec ಥೀಟಾ ಇಂಟು tan ಥೀಟಾ ಬರ್ದೇನಿ, ಬಟ್ ಈ ಥೀಟಾ ಪ್ಲೇಸ್ ಒಳಗೆ ಬೇರೆ ಕ್ವಾಂಟಿಟಿ ಐತಿ. ಯಾವ ಕ್ವಾಂಟಿಟಿ ಐತಿ? tan root x ಐತಿ, ಅದನ್ನ ಬರ್ಕೋತೀನಿ. tan root x ಐತಿ. ಸೊ ಈ tan root x ಇದ್ರೆ ಏನ್ ಮಾಡ್ಕೋಬೇಕು? x ಬದಲಿ ಬೇರೆ ಕ್ವಾಂಟಿಟಿ ಬಂದೈತೆ ಅಂದ್ರೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು x. ಸೊ tan root x ಅನ್ನ ಮತ್ತೆ ನಾವು ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಇಲ್ಲಿ ಬರಿತೀನಿ ನೋಡಿ, ಡಿಫ್ರೆನ್ಶಿಯೇಷನ್ ಆಫ್ tan root x ರೈಟ್. ಸೊ ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ ನೀವು. sec ಆಫ್ tan root x ಇದರಂತ ಡಿಫ್ರೆನ್ಶಿಯೇಷನ್ ಎಲ್ಲ ಮುಗಿದೈತಿ ಈ ಕಡೆ ಇದೆಲ್ಲ. ಸೊ ಇದನ್ನ ಆಸ್ ಇಟ್ ಈಸ್ ಹಂಗ ಬರ್ಕೊಳ್ಳೋಣ, tan root x. ಸೊ ಈ tan root x ಐತೆ, ಡಿಫ್ರೆನ್ಷಿಯೇಷನ್ ಆಫ್ tan x ಏನೈತಿ? sec square x ಐತಿ. ಬರೀ ನಂಗಾರ ಇಲ್ಲಿ ಏನ್ ಬರೀತೀನಿ? sec square x ಬರಿಬೇಕು. ಈ ಇಲ್ಲಿ ಏನ್ ಬರಿಬೇಕಾಗೈತಿ? ಈ ಪ್ಲೇಸ್ ಒಳಗೆ ನಾನು x ಬರಿಬೇಕಾಗೈತಿ, ಬಟ್ x ಇಲ್ಲ, ಬೇರೆ ಯಾವುದೋ ಕ್ವಾಂಟಿಟಿ ಐತಿ. ಯಾವ ಕ್ವಾಂಟಿಟಿ ಐತಿ? ರೂಟ್ x ಐತಿ. ಸೊ ರೂಟ್ x ಐತಿ ಅಂದ್ರೆ ಮತ್ತೇನ್ ಮಾಡ್ಬೇಕು? ಈ ರೂಟ್ x ನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ dy by dx ಬರ್ಕೊಂಡು y ಪ್ಲೇಸ್ ನ ರೂಟ್ x ಬರಿಬೇಕು. ಅದ್ರ ಬದಲಿ ಡೈರೆಕ್ಟ್ ಆಗಿ ಬರ್ದ್ಬಿಡ್ರಿ. ಡಿಫ್ರೆನ್ಶಿಯೇಷನ್ ಆಫ್ ರೂಟ್ x ಏನೈತಿ? 1 divided by 2 root x ಇಲ್ಲಿ 1 divided by 2 root x ಅದನ್ನ ನೀಟಾಗಿ ಬರ್ಕೊಂಡು ನಿಮ್ ಟೆಕ್ಸ್ಟ್ ಬುಕ್ ಒಳಗಿನ ಆನ್ಸರ್ ಬೇಕಂದ್ರೆ ನ್ಯೂಮಿನೇಟರ್ ಎಲ್ಲ ಆಸ್ ಇಟ್ ಇಸ್ ಬರ್ಕೋರಿ. ಏನೈತಿ ನ್ಯೂಮಿನೇಟರ್? sec of tan root x, ನೆಕ್ಸ್ಟ್ tan of tan root x, ನೆಕ್ಸ್ಟ್ is sec square x ಡಿವೈಡ್ ಬೈ ರೂಟ್ x ಐತೆ, 2 root x ಐತಲ್ಲ, ಅದು ಹೋಲ್ ಡಿವೈಡೆಡ್ ಬೈ 2 root x ಅಂತ ಬರೆದ್ಬಿಡ್ರಿ. ಯಾಕಂದ್ರೆ ಎಲ್ಲಾ ಕಡೆ ಮಲ್ಟಿಪ್ಲಿಕೇಶನ್ ಐತಲ್ಲ. ಸೊ ಇಲ್ಲಿ ಬರೆದ್ರು ಒಂದ, ಇಲ್ಲಿ ಹೋಲ್ ಡಿವೈಡ್ ಬೈ ಬರೆದ್ರು ಒಂದ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಇದನ್ನ ಬರ್ಕೊಳ್ರಿ. ಇವಾಗ ಕ್ವಶನ್ ನಂಬರ್ 5 ನ ಸಾಲ್ವ್ ಮಾಡ್ಕೊಳ್ಳೋಣ.